ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾವು ನೀಡುವ ವಿಡಿಯೋ ತಪ್ಪದೆ ಸಿಗುವ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ನೇಬರ್ಸ್ಗೆ ಎಲ್ಲರಿಗೂ ಸಹ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಕಳಿಸಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. Dear students, some of the students are expecting me to teach completely in English. As I am a teacher of English medium CBSE schools only, I can teach completely in English, but I feel it is my prime duty to teach mainly using Kannada, because there are number of YouTube channels in which Hindi mother tongue students, though they are studying in English medium schools, they are getting excellent facility of teaching in their mother tongue. But in Kannada, such facility is not there for our Karnataka students. So I feel it is my prime duty and very important service to our Karnataka and Karnataka students. So only I am using more Kannada. And the channel's name itself tells CBSE Guru or State Guru or Namma Guru in Kannada. After completion of all the topics, by using more Kannada, I shall try to start a new English channel in which I am going to teach completely in English only. ಸ್ನೇಹಿತರೆ, ಇವತ್ತು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಇದರ ಎಪಿಸೋಡ್ 3. ಇದರಲ್ಲಿ ನಾವು ಏನನ್ನ ಕಲಿತೀವಿ ಅನ್ನೋದನ್ನು ನೋಡ್ಕೊಂಡ್ಬಿಡೋಣ. ಇವತ್ತು ನಾವು ಕಲಿಯುವಂಥದ್ದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಯಾಕಂದ್ರೆ ನಿನ್ನಿನ ಎಪಿಸೋಡ್ನಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅನ್ನ ಕಲಿತಿದ್ರಿ. ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಅನ್ನ ಕಲಿತೀವಿ. ಜೊತೆಗೆ ಒಂದು ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್, ಅದು ಬಹಳ ಕನ್ಫ್ಯೂಸ್ ಮಾಡುತ್ತೆ. ಅದು ಏನಂದ್ರೆ ಮೋರ್ ಅಬೌಟ್ ಅಯಾನ್ಸ್. ಅಯಾನ್ಸ್ ಅಂದ್ರೆ ಏನು, ಅಯಾನ್ಸ್ ಯಾವ ರೀತಿ ಫಾರ್ಮೇಶನ್ ಆಗ್ತವೆ, ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು, ಅಥವಾ ಇನ್ನೊಂದು ರೀತಿ ಏನಾದರೂ ಕಾಂಪೌಂಡ್ ಆಗಕ್ಕೆ ಸಾಧ್ಯ ಆಯ್ತಾ, ಇವೆಲ್ಲಾ ವಿಷಯಗಳನ್ನ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವು ಎಲ್ಲವೂ ಸಹ ಬಹಳ ಸಾರಿ ಕೇಳಿರುವಂತಹ, ಡೈರೆಕ್ಟ್ ಆಗಿ ಕೇಳದೇ ಇದ್ರು ಇದ್ರ ನಾಲೆಜ್ ಇತ್ತಂದ್ರೆ ನೀವು ಅಪ್ಲೈ ಮಾಡಿ ಬಂದಂತ ಕ್ವಶನ್ಗೂ ಸಹ ಆನ್ಸರ್ ಮಾಡೋದಕ್ಕೆ ಏಬಲ್ ಆಗಿರ್ತೀವಿ. ಅದಕ್ಕೆ ಸ್ನೇಹಿತರೆ, ಬನ್ನಿ ಇವತ್ತಿನ ಕಾನ್ಸೆಪ್ಟ್ಗಳನ್ನು ನಾವು ಹೆಚ್ಚು ಟೈಮ್ ತಗೊಳ್ಳದಂತೆ ನೇರವಾಗಿ ಶುರು ಮಾಡಿಬಿಡೋಣ. ದ ಫಸ್ಟ್ ಕಾನ್ಸೆಪ್ಟ್ ಆಫ್ ಟುಡೇ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಫಸ್ಟ್ ಪ್ರಾಪರ್ಟಿ, when non-metals react with oxygen, then acidic oxides or neutral oxides are formed. ಅರ್ಥ ಆಯ್ತಾ ಸ್ನೇಹಿತರೆ? ಅಸಿಡಿಕ್ ಆಕ್ಸೈಡ್ ಆಗಬಹುದು ಅಥವಾ ನ್ಯೂಟ್ರಲ್ ಆಕ್ಸೈಡ್ಸ್ ಆದ್ರೂ ಪ್ರೊಡಕ್ಷನ್ ಆಗಬಹುದು. ಟೆಕ್ಸ್ಟ್ ಬುಕ್ ನಲ್ಲಿ ಇಷ್ಟನ್ನು ಸಹ ಡೀಟೇಲ್ ಆಗಿ ಕೊಟ್ಟಿಲ್ಲ. ಆದ್ರೆ ನೀವು ಕಲಿಬೇಕಾದ್ರೆ ಈ ರೀತಿ ಮೆಟಲ್ಸ್ ನಲ್ಲಿ ಯಾವ ರೀತಿ ಕಲ್ತ್ರೆ ಅದೇ ರೀತಿ ನಾನ್ ಮೆಟಲ್ಸ್ ನಲ್ಲೂ ಕಲ್ತ್ಬಿಟ್ರೆ ಬಹಳ ಸುಲಭ ಆಗುತ್ತೆ. ಎಕ್ಸಾಮಿನೇಷನ್ ಫಿಯರ್ ಕಡಿಮೆ ಆಗುತ್ತೆ. ಓಕೆ, ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ ಇಲ್ಲಿ ನೋಡಿ, ಕಾರ್ಬನ್ ನಾನ್ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಆಯ್ತು. ಡೈ ಅಂದ್ರೆ 2, ಆಕ್ಸಿಜನ್ 2 ಆಯ್ತಾ. ಓಕೆ, ಈಗ ಸಲ್ಫರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಸಲ್ಫರ್ ಡೈಆಕ್ಸೈಡ್ ಆಯ್ತು. ಅರ್ಥ ಆಯ್ತಾ? ನೋಡ್ರಿ, ಇದೇನಾಗ್ಬೋದು, ಆಸಿಡಿಕ್ ಆರ್ ನ್ಯೂಟ್ರಲ್ ಆಕ್ಸೈಡ್ಸ್ ಆಗಿ ಇವು ಪ್ರೊಡ್ಯೂಸ್ ಆಗ್ತವೆ ಯಾವಾಗ ನಾನ್ ಮೆಟಲ್ಸ್ ಮತ್ತು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್, ನಾನ್ ಮೆಟಲ್ಸ್ ಮತ್ತು ವಾಟರ್ ರಿಯಾಕ್ಷನ್ ಆಗಲ್ಲ, ಹಾಗಾಗಿ ಇದೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್, ನಾನ್ ಮೆಟಲ್ಸ್ ಡೈಲ್ಯೂಟ್ ಆಸಿಡ್ ಜೊತೆ ಸಹ ರಿಯಾಕ್ಷನ್ ಆಗಲ್ಲ. ಇವತ್ತಿನ ಕಾನ್ಸೆಪ್ಟ್ಗಳು ಬೇಗ ಮುಗಿತಿದಾವಲ್ಲ. ನೆಕ್ಸ್ಟ್, ನಾನ್ ಮೆಟಲ್ಸ್ ಇವು ಅಂದ್ರೆ ನಾನ್ ಮೆಟಲ್ ಎ, ಯಾವುದೋ ಒಂದು ನಾನ್ ಮೆಟಲ್ ಅನ್ನು ತಗೊಂಡಿರ್ತೀರಿ, ಅದನ್ನ ನೀವು ಇನ್ನೊಂದು ನಾನ್ ಮೆಟಲಿನ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಹಾಕಿದ್ರೆ, ಅರ್ಥ ಆಯ್ತಾ? ನಾನ್ ಮೆಟಲ್ ಅಂಡ್ ಸಾಲ್ಟ್ ಸೊಲ್ಯೂಷನ್ ಆಫ್ ಅನದರ್ ನಾನ್ ಮೆಟಲ್, ಅವುಗಳ ಮಧ್ಯೆ ಆಗುವಂತ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಫಸ್ಟ್ ತಗೊಂಡಂತ ನಾನ್ ಮೆಟಲ್ ಏನಿದೆ ಅದು ಸಾಲ್ಟ್ ಸೊಲ್ಯೂಷನ್ ಒಳಗಡೆ ಹೋಗುತ್ತೆ. ಸಾಲ್ಟ್ ಸೊಲ್ಯೂಷನ್ ಇದ್ದಂತ ನಾನ್ ಮೆಟಲ್ ಏನಾಗುತ್ತೆ, ಅದರಿಂದ ಹೊರಗಡೆಯಾಗಿ ಸಪರೇಟ್ ನಾನ್ ಮೆಟಲ್ ಆಗಿ ಹೊರಗಡೆ ಬರುತ್ತೆ. ಇಲ್ಲೂ ಸಹ ನಾವು ಮೆಟಲ್ ಮತ್ತು ಮೆಟಲ್ ಸೊಲ್ಯೂಷನ್ ಆ ಕೆಮಿಕಲ್ ರಿಯಾಕ್ಷನ್ ನೋಡಿದಾಗ ಏನ್ ಹೇಳಿದ್ವಿ, ಅಲ್ಲಿ ನಾವು ಏನ್ ಹೇಳಿದ್ವಿ ಅಂದ್ರೆ, most reactive metals displace the less reactive metal from their salt solution ಅಂತ ಹೇಳಿದ್ವಿ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಮೋಸ್ಟ್ ರಿಯಾಕ್ಟಿವ್ ನಾನ್ ಮೆಟಲ್ಸ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ನಾನ್ ಮೆಟಲ್ಸ್ ಫ್ರಮ್ ದೇರ್ ಸಾಲ್ಟ್ ಸೊಲ್ಯೂಷನ್. ಇದನ್ನ ನಾವಿಲ್ಲಿ ಸೋಡಿಯಂ ಬ್ರೋಮೈಡ್, ಈ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಇದು ಅಕ್ವಸ್ ಫಾರ್ಮ್ ಅಲ್ಲಿ ಇರುತ್ತೆ, ಹಾಗಾಗಿ AQ ಅಂತ ಬರೀಬಹುದು. ಓಕೆ, ಸೋಡಿಯಂ ಬ್ರೋಮೈಡ್ ನಲ್ಲಿ ಈ ಕ್ಲೋರಿನ್ ಇದು ಸಹ ನಾನ್ ಮೆಟಲ್ಲೇ. ಓಕೆ, ಇಲ್ಲಿರುವಂತಹ ಬ್ರೋಮೈಡ್ ಇದು ಸಹ ನಾನ್ ಮೆಟಲ್ಲೇ. ಅರ್ಥ? ಈ ನಾನ್ ಮೆಟಲ್ ಬ್ರೋಮೈಡ್ ಗಿಂತ ಬಹಳ ಸ್ಟ್ರಾಂಗ್ ಇದೆ. ಅಂದ್ರೆ ಕ್ಲೋರಿನ್ ಇಸ್ ಸ್ಟ್ರಾಂಗರ್ ದ್ಯಾನ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಬ್ರೋಮೈಡ್. ಹಾಗಾಗಿ ಏನಾಗುತ್ತೆ, ಈ ಕ್ಲೋರಿನ್ ಇಲ್ಲಿರುವಂತಹ ಬ್ರೋಮೈಡ್ ಅನ್ನ ಡಿಸ್ಪ್ಲೇಸ್ ಮಾಡಿ ಈ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ತಾನು ಕೂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಇದು NaCl
ಅರ್ಥ ಆಯ್ತಾ? ಈ ನಾನ್ ಮೆಟಲ್ನ ಸ್ಥಳದಲ್ಲಿ ಇದು ಬಂತು, ಯಾಕಂದ್ರೆ ಇಟ್ ಇಸ್ ಮೋರ್ ರಿಯಾಕ್ಟಿವ್. ಹಾಗಾಗಿ NaCl2 ಮತ್ತು ಬ್ರೋಮಿನ್ ನಾನ್ ಮೆಟಲ್ ಸಪರೇಟ್ ಆಗಿ ಬಂತು. ಮೆಟಲ್ ಎ ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಹೋಗಿ ಕುತ್ಕೊಂತು. ನಂತರ ಸಪರೇಟ್ ಆಗಿ ಮೆಟಲ್ ಬಿ ಹೊರಗಡೆ ಬಂತು, ಡಿಸ್ಪ್ಲೇಸ್ ಆಯ್ತು. ಅರ್ಥ ಆಯ್ತಾ ಸ್ನೇಹಿತರೆ? ಇದ್ರ ನಂತರ ನೋಡುವಂಥದ್ದು ನಾನ್ ಮೆಟಲ್ಸ್ ಮತ್ತು ಮೆಟಲ್ಸ್ಗಳ ಮಧ್ಯೆ ಆದಂತ ರಿಯಾಕ್ಷನ್. ಇವುಗಳು ರಿಯಾಕ್ಟ್ ಆದಾಗ ಏನಾಗುತ್ತೆ? ಇವುಗಳು ರಿಯಾಕ್ಟ್ ಆದಾಗ ಅಯೋನಿಕ್ ಕಾಂಪೌಂಡ್ಗಳು ಪ್ರೊಡಕ್ಷನ್ ಆಗ್ತವೆ. ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನ್ ಮೆಟಲ್ ಯಾವ್ದನ್ನ ತಗೊಂಡಿದೀವಿ? ಕ್ಲೋರಿನ್ ಅನ್ನ ತಗೊಂಡಿದೀವಿ. ಮೆಟಲ್ ಯಾವ್ದು ತಗೊಂಡಿದೀವಿ? ಸೋಡಿಯಂ ಅನ್ನು ತಗೊಂಡಿದೀವಿ. ಕ್ಲೋರಿನ್ ಮತ್ತು ಸೋಡಿಯಂ ಇವೆರಡು ರಿಯಾಕ್ಷನ್ ಆದಾಗ ಸೋಡಿಯಂ ಕ್ಲೋರೈಡ್ ಅನ್ನುವಂತ ಅಯೋನಿಕ್ ಕಾಂಪೌಂಡ್ ಪ್ರೊಡಕ್ಷನ್ ಆಯ್ತು. ಅರ್ಥ ಆಯ್ತಾ? ಈ ಅಯೋನಿಕ್ ಕಾಂಪೌಂಡ್ ಅಂದ್ರೆ ಅನ್ನೋದನ್ನ ಮುಂದೆ ನೋಡೋಣ. ನೆಕ್ಸ್ಟ್, ನಾನ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಇವುಗಳು ರಿಯಾಕ್ಷನ್ ಆದಾಗ ಕೋವಲೆಂಟ್ ಕಾಂಪೌಂಡ್ಸ್ ಆಗ್ತವೆ. ಇದಕ್ಕೆ ಉದಾಹರಣೆ ಅಂದ್ರೆ ಇದನ್ನೇ ತಗೋಬಹುದು. ಕಾರ್ಬನ್ ಸಹ ನಾನ್ ಮೆಟಲ್, ಆಕ್ಸಿಜನ್ ಸಹ ನಾನ್ ಮೆಟಲ್. ಇವೆರಡು ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಆಯ್ತು. ಇದು ಸಹ ಕೋವಲೆಂಟ್ ಕಾಂಪೌಂಡ್. ಜೊತೆಗೆ ಸಲ್ಫರ್ ಮತ್ತು ಆಕ್ಸಿಜನ್ ಇವೆರಡೂ ಸಹ ನಾನ್ ಮೆಟಲ್ಸ್. ಇವೆರಡೂ ಸಹ ರಿಯಾಕ್ಟ್ ಆದಾಗ ಸಲ್ಫರ್ ಡೈಆಕ್ಸೈಡ್ ಆಯ್ತು. ಆದ್ರೆ ಒಂದು ವಿಷಯವನ್ನು ನೆನಪಿಟ್ಕೊಂಡ್ರೆ ಏನಂದ್ರೆ, ಈ ಕಾರ್ಬನ್ ಡೈಆಕ್ಸೈಡ್ ಆಗೋದನ್ನ ನೀವು ನೋಡಿರ್ಬೋದು. ಆದ್ರೆ ಸಲ್ಫರ್ ಮತ್ತು ಆಕ್ಸಿಜನ್ ಇವುಗಳ ರಿಯಾಕ್ಷನ್ ಅನ್ನ, ಅಂದ್ರೆ ಸಲ್ಫರ್ ಅನ್ನ ಆಕ್ಸಿಜನ್ ಪ್ರೆಸೆನ್ಸ್ ನಲ್ಲಿ ಬರ್ನ್ ಮಾಡಿ ಸಲ್ಫರ್ ಡೈಆಕ್ಸೈಡ್ ಆಗೋದನ್ನ ಲ್ಯಾಬೊರೇಟರಿಗಳಲ್ಲಿ ತೋರಿಸೋದು ಬಹಳ ಅಂದ್ರೆ ಬಹಳ ಕಡಿಮೆ. ಯಾಕೆಂದ್ರೆ ಇದು ಬಹಳ ಅಂದ್ರೆ ಬಹಳ ಡೇಂಜರಸ್. ಸಲ್ಫರ್ ಒಂದು ಬರ್ನ್ ಮಾಡಿದಾಗ ನಮ್ಮ ಹೆಲ್ತ್ಗೆ ಬಹಳ ಕಾಂಪ್ಲಿಕೇಶನ್ಸ್ ಅನ್ನ ಕೊಡೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಅದನ್ನು ಬರ್ನ್ ಮಾಡಲ್ಲ. ಇವೇ ಎಕ್ಸಾಂಪಲ್ಗಳನ್ನ ಇಲ್ಲಿ ಸಹ ನಾವು ತಗೋಬಹುದು. ನಂತರ ಈ ನಾನ್ ಮೆಟಲ್ಸ್ ನಲ್ಲಿ ಎಸ್ಪೆಷಲಿ ಕ್ಲೋರಿನ್ ಏನಾದರೂ ರಿಯಾಕ್ಟ್ ಆದ್ರೆ ನಾನ್ ಮೆಟಲ್ ಜೊತೆ, ಕ್ಲೋರಿನ್ ಮತ್ತು ಹೈಡ್ರೋಜನ್ ಎರಡು ಸಹ ನಾನ್ ಮೆಟಲ್. ಆದ್ರೆ ಮೆಟಲ್ಸ್ ನಲ್ಲಿ ಯಾವ ರೀತಿ ಎರಡನ್ನ ಸ್ಪೆಷಲ್ ಆಗಿ ಸ್ಟಡಿ ಮಾಡಿದ್ವಿ, ಅದೇ ರೀತಿ ಇಲ್ಲಿ ಸಹ ಕ್ಲೋರಿನ್ ಮತ್ತು ಹೈಡ್ರೋಜನ್ ಗಳನ್ನ ಸ್ಪೆಷಲ್ ಆಗಿ ಸ್ಟಡಿ ಮಾಡ್ತಿದ್ವಿ. ನಾನ್ ಮೆಟಲ್ ಜೊತೆ ಒನ್ ಆಫ್ ದ ಇಂಪಾರ್ಟೆಂಟ್ ನಾನ್ ಮೆಟಲ್ ಕ್ಲೋರಿನ್ ರಿಯಾಕ್ಟ್ ಆದಾಗ ಕೋವಲೆಂಟ್ ಕ್ಲೋರೈಡ್ಸ್ ಆದವು. ನೋಡ್ರಿ, ಇಲ್ಲಿ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಹೇಳಿದ್ವಿಲ್ಲ, ಕ್ಲೋರಿನ್ ಸಹ ನಾನ್ ಮೆಟಲ್ ಆಗಿರೋದ್ರಿಂದ ಕೋವಲೆಂಟ್ ಕ್ಲೋರೈಡ್ ಆಯ್ತು. ಅದೇ ನಾನ್ ಮೆಟಲ್ ಜೊತೆ ಇನ್ನೊಂದು ನಾನ್ ಮೆಟಲ್ ಯಾವುದು? ಹೈಡ್ರೋಜನ್, ಇಂಪಾರ್ಟೆಂಟ್ ನಾನ್ ಮೆಟಲ್ ಹೈಡ್ರೋಜನ್. ಇದು ರಿಯಾಕ್ಟ್ ಆದಾಗ ಕೋವಲೆಂಟ್ ಹೈಡ್ರೈಡ್ ಆಗ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಅದನ್ನ ನೀವು ಮೆಟಲ್ಸ್ ನಲ್ಲಿ ನೋಡಿದಾಗ ಏನಾಗಿತ್ತು? ಮೆಟಲ್ಸ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆದಾಗ ಆದಂತವು ಏನು? ಅಯೋನಿಕ್ ಕ್ಲೋರೈಡ್ಗಳು ಪ್ರೊಡಕ್ಷನ್ ಆಗಿದ್ವು. ಆದ್ರೆ ಇಲ್ಲಿ ಅಯೋನಿಕ್ ಅಲ್ಲ, ಕೋವಲೆಂಟ್ ಆಗೋದು. ಅದಕ್ಕೋಸ್ಕರ ಕೋವಲೆಂಟ್ ಕ್ಲೋರೈಡ್ಗಳು ಪ್ರೊಡಕ್ಷನ್ ಆಗಿವೆ ಅಂತೀವಿ. ಮೆಟಲ್ಸ್ ಮತ್ತು ಹೈಡ್ರೋಜನ್ ಇವು ರಿಯಾಕ್ಷನ್ ಆದಾಗ ಏನಂದಿದ್ವಿ? ಅಯೋನಿಕ್ ಹೈಡ್ರೈಡ್ಗಳು ಪ್ರೊಡಕ್ಷನ್ ಆಗಿದ್ವು ಅಂದಿದ್ವಿ. ಇಲ್ಲಿ ನಾನ್ ಮೆಟಲ್ ಮತ್ತು ಹೈಡ್ರೋಜನ್ಗಳು ರಿಯಾಕ್ಟ್ ಆದಾಗ ಇಲ್ಲಿ ಅಯೋನಿಕ್ ಅನ್ನಲ್ಲ, ಇದೇನಂತೀವಿ? ಕೋವಲೆಂಟ್ ಅಂತೀವಿ. ಹಾಗಾಗಿ ಕೋವಲೆಂಟ್ ಹೈಡ್ರೈಡ್ಗಳು ಪ್ರೊಡಕ್ಷನ್ ಆದವು ಅಂತ. ಅರ್ಥ ಆಯ್ತಾ? ಈಗ ನಿಮಗೆ ಒಂದು ದೊಡ್ಡ ಡೌಟ್ ಇರಬಹುದು, ಏನು ಅಂದ್ರೆ ಈ ಕೋವಲೆಂಟ್ ಅಂದ್ರೆ ಏನು, ಈ ಅಯೋನಿಕ್ ಅಂದ್ರೆ ಏನು, ಅವುಗಳು ಹೆಂಗ್ ಫಾರ್ಮೇಶನ್ ಆಗ್ತವೆ, ಇವುಗಳ ಬಗ್ಗೆ ಬಹಳ ಡೌಟ್ ಇರಬಹುದು. ಅದಕ್ಕೋಸ್ಕರನೇ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ ಸ್ವಲ್ಪನೇ ಇದೆ, ಬಹಳ ಡಿಟೇಲ್ ಆಗಿ ಟೆಕ್ಸ್ಟ್ ಬುಕ್ ನಲ್ಲೆಲ್ಲ ಇನ್ನು ಇಷ್ಟೊಂದು ನಾವು ಡಿಸ್ಕಸ್ ಮಾಡಿದೀವಿ. ಎಷ್ಟೇ ಡಿಸ್ಕಸ್ ಮಾಡಿದ್ರೆ ಅಷ್ಟು ಬೇಗ ಮುಗೀತು. ಅದಕ್ಕೋಸ್ಕರ ನಾನೀಗ ಮೋರ್ ಅಬೌಟ್ ಅಯಾನ್ಸ್ ಇವುಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇವತ್ತಿನ ಎಪಿಸೋಡ್ ನಲ್ಲಿ ಹೆಚ್ಚು ಟೈಮ್ ಅನ್ನ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾವು ಈ ಅಯಾನ್ ಅಂದ್ರೇನು, ಅಯಾನಿಕ್ ಕಾಂಪೌಂಡ್ ಅಂದ್ರೇನು, ಕೋವಲೆಂಟ್ ಕಾಂಪೌಂಡ್ ಅಂದ್ರೇನು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ತಿಳ್ಕೊಳ್ಬೇಕಾಗಿರುವಂತಹ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದ್ರೆ ಕೆಮಿಕಲ್ ಬಾಂಡ್ ಅಂದ್ರೆ ಏನು ಅಂತ. What do you mean by chemical bond? Chemical bond is a force of attraction between the atoms of compound. ಈಗ ನಿಮಗೆ ಕೆಮಿಕಲ್ ಬಾಂಡ್ ಅಂದ್ರೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಏನು? ಕಾಂಪೌಂಡ್ ನಲ್ಲಿರುವಂತಹ ಡಿಫ್ರೆಂಟ್ ಆಟಮ್ಸ್ಗಳ ಅಟ್ರಾಕ್ಷನ್ ಫೋರ್ಸ್ ಅನ್ನು ನಾವು ಕೆಮಿಕಲ್ ಬಾಂಡ್ ಅಂತೀವಿ. ಇದರಲ್ಲಿ ಎರಡು ಟೈಪ್ ಇದಾವೆ. There are two types in chemical bond. First one is ionic bond. Second one is covalent bond. ಅರ್ಥ ಆಯ್ತಾ? ಈಗ ಇದು ಒಂದು ಸೈಡಿಗೆ ಇಟ್ಟಿದೆ. ಈ ನಾಲೆಜ್ ನಮಗೆ ಮುಂದೆ ಕಾಂಪೌಂಡ್ಸ್ಗಳ ಫಾರ್ಮೇಶನ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಈ ಅಯಾನಿಕ್ ಬಾಂಡ್ ಇಂದ ಆಗುವಂಥದ್ದು ಅಯಾನಿಕ್ ಕಾಂಪೌಂಡ್, ಈ ಕೋವಲೆಂಟ್ ಬಾಂಡ್ ಇಂದ ಆಗುವಂಥದ್ದು ಕೋವಲೆಂಟ್ ಕಾಂಪೌಂಡ್. ಅರ್ಥ ಆಯ್ತಾ ಸ್ನೇಹಿತರೆ? ಇದಿಷ್ಟು ಒಂದ್ ಕಡೆ ಇರಲಿ. ಈಗ ಅಯಾನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. What are ions? Ions are electrically charged atoms or electrically charged group of atoms. Example ಏನು? Na plus, next Mg2 plus, ನಂತರ Cl
ಮೈನಸ್ O2 ನೋಡ್ರಿ, ಇವು ಪಾಸಿಟಿವ್ ಇದಾವೆ, ಇವು ನೆಗೆಟಿವ್ ಇದಾವೆ. ಯೂಶುವಲಿ ಮೆಟಲ್ಸ್ ಪಾಸಿಟಿವ್ ಇರ್ತವೆ, ನಾನ್ ಮೆಟಲ್ಸ್ ನೆಗೆಟಿವ್ ಇರ್ತವೆ. ಓಕೆ, ಈಗ ವಾಟ್ ಆರ್ ದ ಟೈಪ್ಸ್ ಆಫ್ ions? There are two types of ions. First one is positively charged ions. Positively charged ions are called as cations, and negatively charged ions are called as anions. ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಆನೋಡ್ ಕಡೆ ಹೋಗುವಂತವು ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್. ಹಾಗಾಗಿ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಏನಂತೀವಿ ನಾವು? ದೇ ಆರ್ ಕಾಲ್ಡ್ ಆಸ್ ಆನಯಾನ್ಸ್. ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ದೇ ಗೋ ಟುವರ್ಡ್ಸ್ ಕ್ಯಾಥೋಡ್, ಸೊ ದೇ ಆರ್ ಕಾಲ್ಡ್ ಆಸ್ ಕ್ಯಾಟಯಾನ್ಸ್. ಹ್ಯಾವ್ ಅಂಡರ್ಸ್ಟುಡ್? ಈಗ ಎಕ್ಸಾಂಪಲ್ ನೋಡಿ, ಕ್ಯಾಟಯಾನ್ಸ್ಗೆ ಈ ಸೋಡಿಯಂ ಮತ್ತು ಮೆಗ್ನೀಷಿಯಂ ಗಳನ್ನ ಎಕ್ಸಾಂಪಲ್ ತಗೊಂಡ್ರೆ, ಆನಯಾನ್ಸ್ಗೆ ಕ್ಲೋರಿನ್ ಮತ್ತು ಆಕ್ಸಿಜನ್ಗಳ ಎಕ್ಸಾಂಪಲ್ ಅನ್ನು ನಾವು ತಗೋಬಹುದು. ಈಗ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ರಿ, ದೀಸ್ ಕ್ಯಾಟಯಾನ್ಸ್ ಆರ್ ಫಾರ್ಮ್ಡ್ ಬೈ ಲೂಸಿಂಗ್ ಆರ್ ಡೊನೇಟಿಂಗ್ ಆನ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ದೆನ್ ಹೌ ಆನಯಾನ್ಸ್ ಆರ್ ಫಾರ್ಮ್ಡ್? ಆನಯಾನ್ಸ್ ಆರ್ ಫಾರ್ಮ್ಡ್ ಬೈ ಗೇನಿಂಗ್ ಆನ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಈಗ ದೇ ಆರ್ ಫಾರ್ಮ್ಡ್ ಬೈ ಲೂಸಿಂಗ್ ಎನ್ ಎಲೆಕ್ಟ್ರಾನ್, ದೇ ಆರ್ ಫಾರ್ಮ್ಡ್ ಬೈ ಗೇನಿಂಗ್ ಎನ್ ಎಲೆಕ್ಟ್ರಾನ್ ಅಂತ ಹೇಳಿದೆ. ಯಾವ ರೀತಿ ಗೇನಿಂಗ್ ಮತ್ತು ಲೂಸಿಂಗ್ ಆಗುತ್ತೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇದನ್ನೇ ನಾವು ಫಾರ್ಮೇಶನ್ ಆಫ್ ಅಯಾನ್ಸ್ ಇದರಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಈಗ ಫಾರ್ಮೇಶನ್ ಆಫ್ ಸೋಡಿಯಂ ಅಯಾನ್ ಅದು ಯಾವ ರೀತಿ ಆಗುತ್ತೆ? ಇದು ಸೋಡಿಯಂ ಅಂತ ಅನ್ಕೊಂಡ್ರಿ, ಇದು ಸೋಡಿಯಂ ಆದ್ರೆ ಈ ಸೋಡಿಯಂನ ಆಟಮಿಕ್ ನಂಬರ್ ಎಷ್ಟು? 11. ಆಟಮಿಕ್ ನಂಬರ್ ಯಾಕೆ 11 ಇದೆ ಅಂದ್ರೆ ಅದರಲ್ಲಿ 11 ಎಲೆಕ್ಟ್ರಾನ್ಸ್ ಇದಾವೆ, 11 ಪ್ರೋಟಾನ್ಸ್ ಇದಾವೆ ಅಂತ ಅರ್ಥ. ಓಕೆ, ಈಗ ಆಟಮಿಕ್ ನಂಬರ್ ಗೊತ್ತಾಯ್ತು. ಇದು ನಾವಿನ್ನೂ ಸ್ಟಡಿ ಮಾಡಿದ್ರೆ ಏನ್ ನೋಡ್ತೀವಿ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತೀವಿ. ಕಾನ್ಫಿಗರೇಷನ್ ಅಂದ್ರೆ ಏನು? ಅರೇಂಜ್ಮೆಂಟ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಎಲೆಕ್ಟ್ರಾನ್ಸ್ ಯಾವ ರೀತಿ ಅರೇಂಜ್ ಆಗಿದಾವೆ ಆಟಮ್ಸ್ ಅಲ್ಲಿ ಅಂತ. ಅರ್ಥ ಆಯ್ತಾ? ಈಗ ಇದರ ಆಟಮ್ಸ್ ನಂಬರ್ 11. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಶೆಲ್, ಕೆ ಶೆಲ್, ಇಲ್ಲಿ ನೀವು ನೋಡಬಹುದು 1 ಮತ್ತು 2 ಎಲೆಕ್ಟ್ರಾನ್ಸ್ ಇದಾವೆ. ಅರ್ಥ ಆಯ್ತಾ? ಕೆ ಆದ್ಮೇಲೆ ಎಲ್ ಶೆಲ್. ಎಲ್ ಶೆಲ್ ನಲ್ಲಿ ನೀವು ನೋಡಿ ಎಷ್ಟು ಎಲೆಕ್ಟ್ರಾನ್ ಇದಾವೆ? 1 2 3 4 5 6 7 8 ಎಲೆಕ್ಟ್ರಾನ್ ಇದಾವೆ. ಕೊನೆಯ ಶೆಲ್ ಅಥವಾ ವ್ಯಾಲೆನ್ಸ್ ಶೆಲ್ ಆಫ್ ಸೋಡಿಯಂ, ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದಾವೆ? ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಅರ್ಥ ಆಯ್ತಾ? ಈ ರೀತಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಆದ್ರೆ ಎಲ್ಲಾ ಶೆಲ್ಗಳ ಗುರಿ ಏನು? ದೇ ವಾಂಟ್ ಟು ಬಿ ಸ್ಟೇಬಲ್. ಯಾವಾಗ ಸ್ಟೇಬಲ್ ಆಗ್ತವೆ? ಔಟರ್ ಮೋಸ್ಟ್ ಶೆಲ್ ನಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೆ ಅವು ಸ್ಟೇಬಲ್ ಆಗ್ತವೆ. ಆದ್ರೆ ಒಂದು ಎಕ್ಸೆಪ್ಷನ್ ಇದೆ, ಏನಂದ್ರೆ ಫಸ್ಟ್ ಶೆಲ್ ನಲ್ಲೇ ಸ್ಟೇಬಲ್ ಆಗ್ಬೇಕಂದ್ರೆ 2 ಎಲೆಕ್ಟ್ರಾನ್ಸ್ ಇದ್ರು ಸಾಕು ಸ್ಟೇಬಲ್ ಆಗ್ತವೆ. ಅದನ್ನ ನಾವು ಹೈಡ್ರೋಜನ್ ನೋಡ್ಬೇಕಾದ್ರೆ ಹೇಳ್ತೀವಿ. ಫಸ್ಟ್ ಶೆಲ್ ಬಿಟ್ಟು ಉಳಿದಂತ ಎಲ್ಲಾ ಶೆಲ್ಗಳಲ್ಲೂ ಸ್ಟೇಬಲ್ ಆಗ್ಬೇಕಂದ್ರೆ 8 ಎಲೆಕ್ಟ್ರಾನ್ಸ್ ಇದ್ರೆ ಸಾಕು, ಅವು ಸ್ಟೇಬಲ್ ಆಗ್ಬಿಡ್ತವೆ. ಹಾಗಾಗಿ ಇದು ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತಹ ಈ 1 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡೋದು ಈಸಿ, ಡೊನೇಟ್ ಮಾಡೋದು ಈಸಿ. ಅದನ್ನ ಬಿಟ್ಟು ಇನ್ನೂ 7 ಎಲೆಕ್ಟ್ರಾನ್ಸ್ ಅನ್ನ ತಗೊಂಡ್ಬರೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡುತ್ತೆ? 1 ಎಲೆಕ್ಟ್ರಾನ್ ಅನ್ನ ಬಿಟ್ಟು ಬಿಡುತ್ತೆ. 1 ಎಲೆಕ್ಟ್ರಾನ್ ಬಿಟ್ಟು ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಇದು ಡಿಸಪೇರ್ ಆಗಿಬಿಡುತ್ತೆ. ಇದು ಡಿಸಪೇರ್ ಆದಾಗ ಉಳಿದಂತಹ ನೆಕ್ಸ್ಟ್ ಶೆಲ್, ಎಲ್ ಶೆಲ್ ಬಿಕಮ್ಸ್ ದ ಔಟರ್ ಮೋಸ್ಟ್ ಶೆಲ್ ವಿಚ್ ಈಸ್ ಹ್ಯಾವಿಂಗ್ 8 ಎಲೆಕ್ಟ್ರಾನ್ಸ್. ಹಾಗಾಗಿ ಇದು ಸ್ಟೇಬಲ್ ಆಯ್ತು. ಅರ್ಥ ಆಯ್ತಾ ಸ್ನೇಹಿತರೆ? ನಿಮ್ಗೆ ಸುಲಭವಾಗಿ ಅರ್ಥ ಆಗಿಲ್ಲ ಅನ್ನೋದಕ್ಕೋಸ್ಕರ ನಾನು ಸೋಡಿಯಂ ಅಯಾನ್ ಇದು ಫಾರ್ಮೇಶನ್ ಆಗೋದು ಯಾವ ರೀತಿ ಅನ್ನೋದನ್ನು ನಾನು ಈ ರೀತಿ ಸ್ಪೆಷಲ್ ಆಗಿ ತೋರಿಸಿದ್ದೀನಿ. ಇದೇ ರೀತಿ ನೀವು ಕ್ಲೋರಿನ್, ಆಕ್ಸಿಜನ್ ಈ ರೀತಿಯ ಯಾವುದೇ ಆಟಮ್ಸ್ ಇದ್ರೂ ಸಹ ಅವುಗಳ ಕಾನ್ಫಿಗರೇಷನ್ ಸಹ ನೀವು ಇಷ್ಟು ಅರ್ಥ ಆಗಿತ್ತಂದ್ರೆ ನೀವು ಡ್ರಾಯಿಂಗ್ ಮಾಡಿ ಸಹ ಅರ್ಥ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ? ಈಗ ಇದನ್ನು ನಾವು ಪಾಸಿಟಿವ್ ಅಂತಾನೆ ಯಾಕಂತೀವಿ, ಯಾಕೆ ಕ್ಲೋರಿನ್ ಅನ್ನ ನೆಗೆಟಿವ್ ಅಂತ ಅಂತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಬೋರ್ಡ್ ಮೇಲೆ ಬರೋದು ಡ್ರಾ ಮಾಡಿ ಅದನ್ನು ತೋರಿಸ್ತೀನಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಮ್ಯಾಜಿಕ್ ಗಳನ್ನೇ ಇಟ್ಕೊಂಡ್ರೆ ವಿಡಿಯೋ ಮಾಡೋದಕ್ಕೆ ನಿಮಗೆ ಫ್ರೀಕ್ವೆಂಟ್ ಆಗಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನೀನು ಹೋಗಪ್ಪ. ಓಕೆ, ಈಗ ಸೋಡಿಯಂ ಇದನ್ನ ನಾವು ಯಾವ ರೀತಿ ಇದು ಕಾನ್ಫಿಗರೇಷನ್ ಅನ್ನ ಹೊಂದಿದೆ, ಜೊತೆಗೆ 1 2 3 4 5 6 7 8 ಎಲೆಕ್ಟ್ರಾನ್ಗಳನ್ನ ಸೆಕೆಂಡ್ ಶೆಲ್ ನಲ್ಲಿ ಹೊಂದಿದೆ. ಜೊತೆಗೆ ಥರ್ಡ್ ಶೆಲ್ ನಲ್ಲಿ
ಒಂದೇ ಒಂದು ಎಲೆಕ್ಟ್ರಾನ್ ಹೊಂದಿದೆ ಅಂತ ನೋಡಿದ್ರಿ. ಇದು ಒಂದು ಎಲೆಕ್ಟ್ರಾನ್ ಅನ್ನು ಕೊಟ್ಟಿದ್ದಕ್ಕೆ ಇದು ಯಾಕೆ ಪಾಸಿಟಿವ್ ಆಯಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಅನ್ನ ಇದು ಡೊನೇಟ್ ಮಾಡ್ತು ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಈ ಸೋಡಿಯಂನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? 11 ಎಲೆಕ್ಟ್ರಾನ್ಸ್ ಇದಾವೆ. ಜೊತೆಗೆ ಇನ್ನೊಂದು ವಿಷಯ, ಎಲೆಕ್ಟ್ರಾನ್ಸ್ ಗಳನ್ನ ನೆಗೆಟಿವ್ ಅಂತ ನೆನ್ಪಿಟ್ಕೋಬೇಕು. ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್. ಇಲ್ಲಿ 11 ಎಲೆಕ್ಟ್ರಾನ್ಸ್ ಅಷ್ಟೇ ಇಲ್ಲ, 11 ಪ್ರೋಟಾನ್ಸ್ ಸಹ ಇರ್ತವೆ. ಇದೇ ಸೋಡಿಯಂನಲ್ಲಿ ಎಷ್ಟು ಪ್ರೋಟಾನ್ಸ್ ಇದಾವೆ? ದೇರ್ ಆರ್ 11 protons also. These are positive. ಅರ್ಥ ಆಯ್ತಾ? ಇವೆರಡು ಸೇರಿದ್ದಾಗ 11 ಪಾಸಿಟಿವ್, 11 ನೆಗೆಟಿವ್, 11 ಪ್ರೋಟಾನ್, 11 ನ್ಯೂಟ್ರಾನ್. ಇವುಗಳನ್ನು ನೋಡಿ, 11ರಲ್ಲಿ 11 ಹೋದ್ರೆ ಅಪೋಸಿಟ್ ಸೈಡ್ 0 ಬಂತು. ಹಾಗಾಗಿ ಇದೇನು ನ್ಯೂಟ್ರಲ್ ಆಗಿರುತ್ತೆ. ಆದ್ರೆ ಸೋಡಿಯಂ ಅಯಾನ್ ಆದ್ಮೇಲೆ ಏನಾಯ್ತು? ಸೋಡಿಯಂ ಅಯಾನ್ ಆದ್ಮೇಲೆ ಇಲ್ಲಿ ಈ ಎಲೆಕ್ಟ್ರಾನ್ 11 ಇದ್ದು 11 ಉಳಿದಿಲ್ಲ. ಯಾಕಂದ್ರೆ ಒಂದು ಎಲೆಕ್ಟ್ರಾನ್ ಅನ್ನ ಆಲ್ರೆಡಿ ಡೊನೇಟ್ ಮಾಡಿದೆ. ಡೊನೇಟ್ ಮಾಡಿದಾಗ ಎಷ್ಟಾಯ್ತು? 10 ಆಯ್ತು. ಈಗ 11 ನಲ್ಲಿ 10 ಹೋದ್ರೆ ಉಳಿದಿದ್ದೆಷ್ಟು? 1. ಯಾವ 1 ಇದು? ಪ್ರೋಟಾನ್ ಇಂದು. ಹಾಗಾಗಿ +1. ಅದಕ್ಕೋಸ್ಕರ ನಾವೇನಂತೀವಿ? ಸೋಡಿಯಂ ಅಯಾನ್ ಆಗಿದ್ದನ್ನು ನಾವು ಪ್ಲಸ್ ಅಂತ ಬರಿತೀವಿ, ಅಥವಾ 1+ ಅಂತ ಬರಿಬಹುದು. ಇಲ್ಲ ಅಂದ್ರೆ ಕೇವಲ ಪ್ಲಸ್ ಅಂತ ಬರೆದ್ರು ಸಾಕು. ಅರ್ಥ ಆಯ್ತಾ? ಈಗ ಇದೇ ರೀತಿ ಕ್ಲೋರಿನ್ ಅನ್ನು ಯಾಕೆ ಮೈನಸ್ ಅಂತ ಬರಿತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಸೋಡಿಯಂ ಕ್ಲೋರೈಡ್ ಈ ಫಾರ್ಮೇಶನ್ ಆಯ್ತಲ್ಲ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಬಹಳ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಕ್ಲೋರಿನ್ ನಲ್ಲಿ ಕೆ ಶೆಲ್ ನಲ್ಲಿ ಎಷ್ಟಿದಾವೆ? 2 ಎಲೆಕ್ಟ್ರಾನ್ಸ್ ಇದಾವೆ. ಎಲ್ ಶೆಲ್ ನಲ್ಲಿ ಎಷ್ಟಿದಾವೆ? 8 ಎಲೆಕ್ಟ್ರಾನ್ಸ್ ಇದಾವೆ. 4, 6, 7, 8. ಎಂ ಶೆಲ್ ಅಲ್ಲಿ ಎಷ್ಟಿದಾವೆ? 7 ಎಲೆಕ್ಟ್ರಾನ್ ಇದಾವೆ. 1, 2, 3, 4, 5, 6, 7 ಎಲೆಕ್ಟ್ರಾನ್ ಇದಾವೆ. ಅರ್ಥ ಆಯ್ತಾ? ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಆದವು? ಟೋಟಲ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಎಷ್ಟು? 8, 2, 10, 7, 17. 17 ಎಲೆಕ್ಟ್ರಾನ್ಸ್ ಆದವು. ಕ್ಲಿಯರ್ ಆಯ್ತಾ? 17 ಎಲೆಕ್ಟ್ರಾನ್ಸ್ ಆದವು. ಸ್ಟೇಬಲ್ ಆಗೋಸ್ಕರ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತಹ 7 ಎಲೆಕ್ಟ್ರಾನ್ಸ್ ಜೊತೆ ಒಂದು ಎಲೆಕ್ಟ್ರಾನ್ ತಗೊಳ್ಳೋದು ಬಹಳ ಈಸಿ. 7 ಅನ್ನ ಕಳ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಇದು ಏನ್ ಮಾಡುತ್ತೆ? ಒಂದು ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡುತ್ತೆ, ಅಂದ್ರೆ ಪಡ್ಕೊಳ್ಳುತ್ತೆ. ಪಡ್ಕೊಂಡಾಗ ಏನಾಯ್ತು? ಹೊರಗಡೆ ಇನ್ನೊಂದು ಬಂದಾಗ 8 ಎಲೆಕ್ಟ್ರಾನ್ಸ್ ಆಯ್ತು. ಅರ್ಥ ಆಯ್ತಾ? ಅಂದ್ರೆ ಫಸ್ಟ್ ಕ್ಲೋರಿನ್ ಅನ್ನುವಂತ ನಾನ್ ಮೆಟಲ್ ಇತ್ತು. ಇದು ಏನಾಯ್ತು? ಒಂದು ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಂತು. ಗೇನ್ ಮಾಡ್ಕೊಂಡ ನಂತರ ಎಷ್ಟಾಯ್ತು? ಇಲ್ಲಿ ಇದ್ದಂತಹ 17 ಎಲೆಕ್ಟ್ರಾನ್ ಸ್ಥಳದಲ್ಲಿ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ನೌ? ನೌ 17 + 1 18 ಎಲೆಕ್ಟ್ರಾನ್ಸ್ ಆರ್ ದೇರ್. ನಿಮಗೆ ಗೊತ್ತು, ಈ ಎಲೆಕ್ಟ್ರಾನ್ಸ್ ಏನಿವು? ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಈಗ ಎಲೆಕ್ಟ್ರಾನ್ಸ್ ಏನೋ 18 ಆದವು. ಪ್ರೋಟಾನ್ಸ್ ಎಷ್ಟಿದಾವೆ? ಮೊದಲು ಪ್ರೋಟಾನ್ಸ್ ಮೊದಲಿಂದ 17 ಇದಾವೆ. ಯಾಕಂದ್ರೆ ಪ್ರೋಟಾನ್ ಅನ್ನ ಇದು ತಗೊಂಡಿಲ್ಲ, ಎಲೆಕ್ಟ್ರಾನ್ ಅಷ್ಟೇ ತಗೊಂಡು ಸ್ಟೇಬಲ್ ಆಯ್ತು. ಅದಕ್ಕೋಸ್ಕರ ಇಲ್ಲೇನಾಯ್ತು? ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ 17 ಇದಾವೆ, ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ 18 ಇದಾವೆ. ಹಾಗಾಗಿ ಏನಾಗುತ್ತೆ ನೋಡ್ರಿ, 18 ಅಲ್ಲಿ 17 ಹೋದ್ರೆ 1 ಬಿಗರ್ ನಂಬರ್, ಸೈನ್ ಮೈನಸ್ ಅಂದ್ರೆ ಎಲೆಕ್ಟ್ರಾನ್ಸ್ ನೆಗೆಟಿವ್ ಅಲ್ಲ. ಹಾಗಾಗಿ -1 ಅಂದ್ರೆ ಎಲೆಕ್ಟ್ರಾನೇ ಒಂದು ಹೆಚ್ಚಿಗೆ ಆಯ್ತು. ಅದಕ್ಕೋಸ್ಕರ ಇದೇನಂತೀವಿ ನಾವು? Cl- ಅಂತೀವಿ. ಅರ್ಥ ಆಯ್ತಾ? ಮೈನಸ್ ಅಂದ್ರೆ 1- ಅಂತ. ಇದೇ ರೀತಿ ನಾವು ಆಕ್ಸಿಜನ್ ಅಥವಾ ಆಕ್ಸೈಡ್ ಅಯಾನ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಅಥವಾ ಆಕ್ಸಿಜನ್ ಅಯಾನ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ. ಆಕ್ಸಿಜನ್ ಅಲ್ಲಿ ಟೋಟಲ್ 8 ಎಲೆಕ್ಟ್ರಾನ್ಸ್ ಇರ್ತವೆ. 8 ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಅಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ. ಈಗ ಈ ಆಕ್ಸಿಜನ್ ನಲ್ಲಿ ಕೆ ಶೆಲ್ ಇದರಲ್ಲಿ ಇರುವಂತಹ ಎಷ್ಟು? 2 ಎಲೆಕ್ಟ್ರಾನ್ಸ್ ಇರ್ತವೆ. ಕೆ ಆದ್ಮೇಲೆ ಎಲ್ ಶೆಲ್ ಅಲ್ಲಿ ಎಷ್ಟಿರ್ತವೆ? 6 ಎಲೆಕ್ಟ್ರಾನ್ಸ್ ಇರ್ತವೆ. ಅರ್ಥಾತ್ 1, 2, 3, 4, 5, 6 6 ಎಲೆಕ್ಟ್ರಾನ್ಸ್ ಇರ್ತವೆ. ಈಗ ಇದು ಸ್ಟೇಬಲ್ ಆಗಕ್ಕೆ ಇನ್ನು ಎಷ್ಟು ಎಲೆಕ್ಟ್ರಾನ್ ಬೇಕು? ಯಾಕಂದ್ರೆ 6 ಇದಾವೆ, ಇನ್ನು 2 ಪಡ್ಕೊಳ್ಳೋದು ಈಸಿ. ಹಾಗಾಗಿ ಇದು 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಗಳನ್ನ
ಪಡ್ಕೊಳ್ತದೆ. ಅಂದ್ರೆ ಆಕ್ಸಿಜನ್ ಇತ್ತು, ಇದು ಏನ್ ಮಾಡ್ತು, ಈ ಆಕ್ಸಿಜನ್ ಸ್ಟೇಬಲ್ ಆಗ್ಬೇಕಂದ್ರೆ ಔಟರ್ ಮೋಸ್ಟ್ ಶೆಲ್ ಎಲ್ ಶೆಲ್ ಇರುವಂತಹ 6 ಎಲೆಕ್ಟ್ರಾನ್ಸ್ ಗಳಿಗೆ ಇನ್ನೂ 2 ಎಲೆಕ್ಟ್ರಾನ್ಗಳನ್ನ ಇದು ಪಡ್ಕೊಳ್ಬೇಕು. ಅರ್ಥ ಆಯ್ತಾ? ಅವಾಗ ಇದು ಸ್ಟೇಬಲ್ ಆಗುತ್ತೆ. ಅಂದ್ರೆ 8 ಆದವು, ಆಕ್ಟೇಟ್ ಆಯ್ತು ಅಂತ. ಹಾಗಾಗಿ ಇದು ಏನ್ ಮಾಡುತ್ತೆ, 2 ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡು ಏನಾಯ್ತು, ಆಕ್ಸಿಜನ್ನಿನ ಅಯಾನ್ ಆಯ್ತು. ಎಲೆಕ್ಟ್ರಾನ್ಸ್ ನೀವು ನೆಗೆಟಿವ್ ಅಂತ ಅಂತೀವಿ ನಾವು. ಅರ್ಥ ಆಯ್ತಾ? ಮೈನಸ್ ಎಷ್ಟು ಮೈನಸ್ ಅನ್ನು ತಗೊಂಡಿದೆ, ಎಷ್ಟು ಎಲೆಕ್ಟ್ರಾನ್ ಅನ್ನು ತಗೊಂಡಿದೆ, 2 ಎಲೆಕ್ಟ್ರಾನ್ಸ್ ಅನ್ನು ತಗೊಂಡಿದೆ. ಈ ಎಲೆಕ್ಟ್ರಾನ್ಸ್ ನೆಗೆಟಿವ್ ಇವು. ಹಾಗಾಗಿ ನಾವಿನ್ನ ಏನಂತೀವಿ, ನೆಗೆಟಿವ್ಲಿ ಚಾರ್ಜ್ 2 ಮೈನಸ್ ಅಂತ ಬರಿತೀವಿ. ಯಾಕೆ ಈ ರೀತಿ ಬರಿತೀವಿ ಅಂತ ಅರ್ಥ ಆಯ್ತಾ? ಯಾಕೆ ಸೋಡಿಯಂ ಅನ್ನ Na+ ಅಂತ ಬರಿತೀವಿ ಅಂತ ಅರ್ಥ ಆಯ್ತಾ? ಮೆಗ್ನೀಷಿಯಂ ಅನ್ನ Mg2+ ಅಂತ ಬರಿತೀವಿ ಅಂತ ಗೊತ್ತಾಯ್ತಾ? ಯಾಕಂದ್ರೆ 2 ಎಲೆಕ್ಟ್ರಾನ್ಗಳನ್ನ ಅದು ಡೊನೇಟ್ ಮಾಡಿದೆ. ಹಾಗಾಗಿ +2. ಯಾಕೆ +2 ಆಯ್ತು? 2 ಎಲೆಕ್ಟ್ರಾನ್ಗಳನ್ನ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅನ್ನು ಡೊನೇಟ್ ಮಾಡಿತು. ಆದರೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಪ್ರೋಟಾನ್ ಅವು 2 ಎಕ್ಸ್ಟ್ರಾ ಅದೇ ರೀತಿ ಉಳಿದವು. ಹಾಗಾಗಿ +2 ಎಕ್ಸ್ಟ್ರಾ ಆಯ್ತು. ಅರ್ಥ ಆಯ್ತಾ? ಇದರಿಂದ ಏನಾಗುತ್ತೆ, ಅದನ್ನು ನಾವು Mg2+ ಅಂತ ಬರಿತೀವಿ. ಇದರ ನಂತರ ನಾವು ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೇನು, ನಂತರ ಕೋವಲೆಂಟ್ ಕಾಂಪೌಂಡ್ಸ್ ಅಂದ್ರೇನು, ಇವುಗಳನ್ನು ನೋಡೋಣ. ಮೊದಲು ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೇನು, ಕಾಂಪೌಂಡ್ ಫಾರ್ಮ್ಡ್ ಬೈ ಅಯಾನ್ಸ್. ಅಥವಾ ಇನ್ನೊಂದು ರೀತಿ ಯಾವ ರೀತಿ ಹೇಳ್ಬೋದು ಅಂದ್ರೆ, ಅಯಾನಿಕ್ ಕಾಂಪೌಂಡ್ಸ್ ಆರ್ ದ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಹ್ಯಾವ್ ಅಂಡರ್ಸ್ಟುಡ್? ಅದೇ ರೀತಿ ಕೋವಲೆಂಟ್ ಕಾಂಪೌಂಡ್ಸ್ ಅಂದ್ರೇನು, ಕೋವಲೆಂಟ್ ಕಾಂಪೌಂಡ್ಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಹಾವ್ ಬೀನ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಸ್ನೇಹಿತರೆ, ಇನ್ನೊಂದು ಪಾಯಿಂಟ್ ಅನ್ನು ಈಗಲೇ ಅರ್ಥ ಮಾಡ್ಕೊಂಡ್ರೆ ಏನು ಅಂದ್ರೆ, ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ನೋಡ್ರಿ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಮಧ್ಯೆ ರಿಯಾಕ್ಷನ್ ಆದಾಗ ಅಯಾನಿಕ್ ಕಾಂಪೌಂಡ್ಸ್ ಪ್ರೊಡಕ್ಷನ್ ಆಗಬಹುದು. ಕೋವಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ನಾನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಅರ್ಥ ಆಯ್ತಾ? ನಂತರ ನಿಮಗೆ ಒಂದು ಡೌಟ್ ಬರ್ಬೋದು, ಹೇಗೆ ಅಂದ್ರೆ, ಅಯಾನಿಕ್ ಕಾಂಪೌಂಡ್ಸ್ ನಿಮ್ಗೆ ಗೊತ್ತು ಟ್ರಾನ್ಸ್ಫರ್ ಆಗ್ತವೆ ಎಲೆಕ್ಟ್ರಾನ್ ಅಂತ. ಈ ಕೋವಲೆಂಟ್ ಕಾಂಪೌಂಡ್ ನಲ್ಲಿ ಶೇರ್ ಆಗ್ತವೆ ಎಲೆಕ್ಟ್ರಾನ್ಸ್ ಅಂತ. ಇದು ಹೇಗೆ ಅಂತ ನಿಮಗೆ ಡೌಟ್ ಬರ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಬನ್ನಿ ಸ್ನೇಹಿತರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಅಂದ್ರೆ, ಟ್ರಾನ್ಸ್ಫರ್ ಅಂದ್ರೇನು, ಸೋಡಿಯಂನಲ್ಲಿ 2 8, ಓಕೆ, ಹೊರಗಿನ ಶೆಲ್ ನಲ್ಲಿ 1 ಎಲೆಕ್ಟ್ರಾನ್ ಇತ್ತು. ಇದನ್ನ ಏನ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದಕ್ಕೆ? ಕ್ಲೋರಿನ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಅರ್ಥ ಆಯ್ತಾ? ಇದು ಏನಾಯ್ತು, ಇದು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಯ್ತು. ಈ ರೀತಿ ಅಲ್ಲಿರೋದೇ ಇಲ್ಲ, ಅದನ್ನ ಇನ್ನೊಂದು ಕಡೆ ಕಳಿಸುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಫರ್ ಮಾಡೋದ್ರಿಂದ ಯಾವ ಕಾಂಪೌಂಡ್ಗಳು ಪ್ರೊಡಕ್ಷನ್ ಆಗ್ತವೆ ಅಂತ ಕಾಂಪೌಂಡ್ಸ್ ಅನ್ನ ಅಯಾನಿಕ್ ಕಾಂಪೌಂಡ್ಸ್ ಅಂತೀವಿ. ಅರ್ಥ ಆಯ್ತಾ? ಈಗ ಕೋವಲೆಂಟ್ ಕಾಂಪೌಂಡ್ಸ್ ಇವು ಯಾವ ರೀತಿ ಪ್ರೊಡಕ್ಷನ್ ಆಗ್ತವೆ, ಯಾವ ರೀತಿ ಫಾರ್ಮೇಶನ್ ಆಗ್ತವೆ ಅನ್ನೋದನ್ನ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 2 ಎಕ್ಸಾಂಪಲ್ ಕೊಡ್ತೀನಿ. ಒಂದೇದು ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್. ಓಕೆ, ಈಗ ಹೈಡ್ರೋಜನ್ ಈ ಆಟಮ್ ನಲ್ಲಿ ಇರುವಂತದ್ದು ಒಂದೇ ಒಂದು ಶೆಲ್, ಕೆ ಶೆಲ್ ಅಷ್ಟೇ ಇರೋದು. ಅದರಲ್ಲಿರುವಂತದ್ದು ಒಂದೇ ಒಂದು ಎಲೆಕ್ಟ್ರಾನ್. ಇದಕ್ಕೆ ಸ್ಟೇಬಲ್ ಆಗಬೇಕು ಅಂದ್ರೆ ಫಸ್ಟ್ ಶೆಲ್, ಅರ್ಥ ಆಯ್ತಾ? ಈ ಮೊದಲನೇ ಶೆಲ್ ನಲ್ಲೇ ಸ್ಟೇಬಿಲಿಟಿ ಬೇಕು ಅಂದ್ರೆ 2 ಎಲೆಕ್ಟ್ರಾನ್ಗಳು ಬೇಕೇ ಬೇಕು. 2 ಎಲೆಕ್ಟ್ರಾನ್ ಬೇಕಂದ್ರೆ ಇದು ಏನ್ ಮಾಡುತ್ತೆ, ಇನ್ನೊಂದು ಹೈಡ್ರೋಜನ್ ಆಟಮ್ ಅನ್ನ ಪಡ್ಕೊಳ್ಳುತ್ತೆ. 2 ಒಂದಕ್ಕೊಂದು ಮುಖ ನೋಡ್ಕೊಂಡು, ನಮ್ಮ ಹತ್ರನೂ ಒಂದೈತಿ, ನನ್ನ ಹತ್ರನೂ ಒಂದೈತಿ, ಇಬ್ರು ಸೇರಿದ್ರೆ ಏನಾಗ್ಬಿಡುತ್ತೆ, ಇಫ್ ದೇ ಶೇರ್ ದೇರ್ ಎಲೆಕ್ಟ್ರಾನ್ಸ್ ದೆನ್ ದೇ ಕ್ಯಾನ್ ಮೇಕ್ ಕಂಪ್ಲೀಟ್ ಸ್ಟೆಬಿಲಿಟಿ. ಹಾಗಾಗಿ ಇದೇನು ಮಾಡಬಿಡುತ್ತೆ, ಇಲ್ಲಿರುವಂತಹ ಹೈಡ್ರೋಜನ್ ಮತ್ತು ಪಕ್ಕದಲ್ಲಿರುವಂತಹ ಇನ್ನೊಂದು ಹೈಡ್ರೋಜನ್, ಇವು 2 ಏನ್ ಮಾಡ್ತವೆ, ತಮ್ಮಲ್ಲಿರುವಂತಹ ಒಂದೊಂದು ಹೈಡ್ರೋಜನ್ಗಳನ್ನ 2 ಸಹ ಶೇರ್ ಮಾಡ್ಕೊಂತವೆ. 2 ಶೇರ್ ಮಾಡ್ಕೊಂಡಾಗ ನೋಡ್ರಿ, ಇದಕ್ಕೆ ಎಷ್ಟಾಯ್ತು, 2 ಆಯ್ತು, ಇದಕ್ಕೂ ಎಷ್ಟಾಯ್ತು, 2 ಆಯ್ತು. ಈ ರೀತಿ ಸ್ಟೇಬಲ್ ಆಗ್ತವೆ. ಇದು ಹೈಡ್ರೋಜನ್ ವಿಚಾರ. ಈಗ ಆಕ್ಸಿಜನ್ ನೋಡೋಣ. ಆಕ್ಸಿಜನ್ ಅಲ್ಲಿ ನಿಮಗೆ ಗೊತ್ತು, ಫಸ್ಟ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ. ಸೆಕೆಂಡ್ ಶೆಲ್ ನಲ್ಲಿ 6 ಎಲೆಕ್ಟ್ರಾನ್ಸ್ ಇರ್ತವೆ. 3, 4, 5, 6 ಎಲೆಕ್ಟ್ರಾನ್ಸ್. ಇದಕ್ಕೆ ಇನ್ನೂ 2 ಎಲೆಕ್ಟ್ರಾನ್ ಬೇಕು. ಇನ್ನೊಂದು ಆಕ್ಸಿಜನ್ ನೋಡಿ, ಅಲ್ಲಿ ಸಹ ಫಸ್ಟ್ ಶೆಲ್ ನಲ್ಲಿ 2, ಇನ್ನೊಂದು ಶೆಲ್ ನಲ್ಲಿ ಅಂದ್ರೆ ಸೆಕೆಂಡ್ ಶೆಲ್ ನಲ್ಲಿ ಎಲ್ ಶೆಲ್ ನಲ್ಲಿ 6 ಎಲೆಕ್ಟ್ರಾನ್ಸ್ ಇರ್ತವೆ. ಇವಾಗ ಇವೇನ್ ಮಾಡ್ತವೆ, 2 ಸಹ ಹತ್ರ ಬಂದು
1 2 3 4 5 ಮತ್ತು 6. ಓಕೆ, ಇನ್ನೊಂದು ಆಕ್ಸಿಜನ್ ಸಹ ಇದು ಸಹ ಇದೇ ಲೈನಲ್ಲಿ ಆಕ್ಸಿಜನ್ ಸಹ ಬಂದು ಇದ್ರ ಜೊತೆ ಶೇರ್ ಮಾಡಿಕೊಡುತ್ತೆ. ಇದು ಸಹ ಇನ್ನೊಂದು ಆಕ್ಸಿಜನ್. 1 2 3 4 ಇಲ್ಲಿ 5 ಇಲ್ಲಿ 6. ಅರ್ಥ ಆಯ್ತಾ ಸ್ನೇಹಿತರೆ? ನೋಡ್ರಿ, ಈಗ ನೀವು ಕೌಂಟ್ ಮಾಡಿದ್ರೆ ಎರಡೂ ಶೆಲ್ಗಳಿಗೂ ಸಹ 8 ಎಲೆಕ್ಟ್ರಾನ್ಗಳು ಸಿಗ್ತವೆ. ಇದಕ್ಕೆ ನೋಡ್ರಿ 1 2 3 4 5 6 7 8 ಆಯ್ತಾ? ಓಕೆ, ಇದು ನೋಡ್ರಿ 1 2 3 4 5 ಮತ್ತು 6. ನೋಡ್ರಿ, ಈ ಕೆಂಪದಿರೋದು ಈ ಆಕ್ಸಿಜನಿನ ಎಲೆಕ್ಟ್ರಾನ್ ಅಂತ ಅನ್ಕೊಡ್ರಿ, ಬ್ಲೂ ಇರೋದು ಈ ಆಕ್ಸಿಜನಿನ ಎಲೆಕ್ಟ್ರಾನ್ ಅನ್ಕೊಡ್ರಿ. ನೋಡ್ರಿ, ಇದಕ್ಕೂ ಸಹ ಇವು ಎರಡು ಶೇರ್ ಮಾಡ್ಕೊಂಡಿದ್ದಕ್ಕೆ 8 ಆಯ್ತು. ಇದಕ್ಕೂ ಸಹ ಈ ಬ್ಲೂ 2 ಅಂದ್ರೆ ಈ ಆಕ್ಸಿಜನ್ 2 ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ಳೋದಕ್ಕೆ 8 ಆಯ್ತು. ಈ ರೀತಿ ಕೋವಲೆಂಟ್, ಕೋ ಅಂದ್ರೇನು? ಕೋಆರ್ಡಿನೇಷನ್ಗೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಗುವಂಥದ್ದು. ನೋಡ್ರಿ, ಇಲ್ಲಿ ಟ್ರಾನ್ಸ್ಫರ್ ಆಗ್ಲಿಲ್ಲ ಎಲೆಕ್ಟ್ರಾನ್ಸ್, ಆದ್ರೆ ಶೇರ್ ಆದವು. ನೋಡ್ರಿ, ಇದರ 2 ಎಲೆಕ್ಟ್ರಾನ್ ಇದು ಶೇರ್ ಮಾಡ್ಕೊಂತು, ಇದರ 2 ಎಲೆಕ್ಟ್ರಾನ್ ಇದು ಶೇರ್ ಮಾಡ್ಕೊಂತು, ಆ ಮೂಲಕ ಸ್ಟೇಬಲ್ ಆದವು. ಅರ್ಥ ಆಯ್ತಾ? ಈ ರೀತಿ ಸ್ಟೇಬಲ್ ಆಗುವಂತಹ ಕೆಮಿಕಲ್ ಬಾಂಡಿಂಗ್, ಇದನ್ನು ನಾವೇಂತೀವಿ ಕೋವಲೆಂಟ್ ಬಾಂಡ್ ಅಂತೀವಿ. ಈ ರೀತಿಯಾದಂತಹ ಕಾಂಪೌಂಡ್ ಅನ್ನ ಕೋವಲೆಂಟ್ ಕಾಂಪೌಂಡ್ ಅಂತೀವಿ. ಅರ್ಥ ಆಯ್ತಾ? ನೋಡ್ರಿ, ವ್ಯಾಲೆನ್ಸಿ ಕೋ ಆಯ್ತು ಅಂದ್ರೆ ಕಂಬೈನಿಂಗ್ ಕೆಪಾಸಿಟಿ ಶೇರ್ ಆಯ್ತು. ಕೋ ಅಂದ್ರೆ ಇಲ್ಲಿ ಶೇರಿಂಗ್ ಅಂತ. ಅರ್ಥ ಆಯ್ತಾ? ಇಲ್ಲಿ ಕೋವ್ಯಾಲೆಂಟ್, ಕೋ ಅಂದ್ರೆ ಶೇರಿಂಗ್, ವ್ಯಾಲೆನ್ಸಿ ಅಂದ್ರೆ ಔಟ್ ಮೋಸ್ಟ್ ಶೆಲ್ ಅಲ್ಲಿರುವಂತಹ ಎಲೆಕ್ಟ್ರಾನ್ ಗಳನ್ನ ಏನ್ ಮಾಡಿದ್ವು? ಶೇರ್ ಮಾಡ್ಕೊಂಡ್ವು. ಹಾಗಾಗಿ ಕೋವ್ಯಾಲೆಂಟ್, ಹಾಗಾಗಿ ಇವನ್ನ ಕೋವ್ಯಾಲೆಂಟ್ ಅಂತಾರೆ. ಸ್ನೇಹಿತರೆ, ಈ ಅಯಾನಿಕ್ ಕಾಂಪೌಂಡ್ಸ್ ಮತ್ತು ಕೋವ್ಯಾಲೆಂಟ್ ಕಾಂಪೌಂಡ್ಸ್ ಇವುಗಳ ಮಧ್ಯೆ ಡಿಫರೆನ್ಸ್ ಏನು? ಟೆಕ್ಸ್ಟ್ ಬುಕ್ ನಲ್ಲಿ ಇದರ ಬಗ್ಗೆ ಇಷ್ಟೊಂದು ಡಿಟೇಲ್ ಆಗಿಲ್ಲ, ಆದ್ರೆ 5 ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಪಾಯಿಂಟ್, ಅಯಾನಿಕ್ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಈ ಕಡೆ ಕೋವ್ಯಾಲೆಂಟ್ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಕೋವ್ಯಾಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ non-metals and non-metals. Ionic compounds are more soluble in water, but covalent compounds are less soluble in water. Next, ionic compounds have definite shape. Definite ಆದಂತ ಶೇಪ್ ಇರ್ತದೆ, ಆದ್ರೆ ಕೋವಲೆಂಟ್ ಕಾಂಪೌಂಡ್ ಗೆ ಡೆಫಿನಿಟ್ ಆದಂತ ಶೇಪ್ ಇರಲ್ಲ. Ionic compounds are good conductors of electricity, but covalent compounds are poor conductors of electricity. ಸ್ನೇಹಿತರೆ, ಇವುಗಳನ್ನ ದಯವಿಟ್ಟು ಪಾಯಿಂಟ್ ಮಾಡ್ಕೊಳ್ರಿ. ಸ್ನೇಹಿತರೆ, ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಏನಂದ್ರೆ ಇನರ್ಟ್ ಗ್ಯಾಸ್ ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಯಾವ ರೀತಿ ಇವು ಸ್ಟೇಬಲ್ ಆದವು. ಇನರ್ಟ್ ಗ್ಯಾಸ್ ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಅಂದ್ರೆ ಯಾವ ರೀತಿ ಸ್ಟೆಬಿಲಿಟಿಯನ್ನು ಪಡ್ಕೊಂಡು ಅಂತ 3 ರೀತಿ ಸ್ಟೆಬಿಲಿಟಿ ಪಡ್ಕೊಂಡು. ಒಂದನೇದು ಬೈ ಡೊನೇಟಿಂಗ್ ಅನ್ ಎಲೆಕ್ಟ್ರಾನ್ ಟು ಅನದರ್ ಆಟಮ್, ಇದು ಒಂದನೇ ರೀತಿ ಸ್ಟೇಬಲ್ ಆಗಿದೆ. ಎರಡನೇ ರೀತಿ ಸ್ಟೇಬಲ್ ಆಗಿದ್ದೇನು? ಬೈ ಗೇನಿಂಗ್ ಅನ್ ಎಲೆಕ್ಟ್ರಾನ್ ಫ್ರಮ್ ಅನದರ್ ಆಟಮ್. ಅರ್ಥ ಆಯ್ತಾ? ಮೂರನೇದೇನು? ಬೈ ಶೇರಿಂಗ್ ಅನ್ ಎಲೆಕ್ಟ್ರಾನ್ ಬಿಟ್ವೀನ್ 2 ಆಟಮ್ಸ್, ಅದು ಕೋವಲೆಂಟ್ ಬಾಂಡ್. ಅರ್ಥ ಆಯ್ತಾ? ಈ ಫಸ್ಟ್ ಲೂಸಿಂಗ್ ಮತ್ತು ಗೇನಿಂಗ್ ಇದನ್ನ ನಾವು ಅಯಾನಿಕ್ ಬಾಂಡ್ ನಲ್ಲಿ ನೋಡಿದ್ರೆ ಅಥವಾ ಅಯಾನಿಕ್ ಕಾಂಪೌಂಡ್ಸ್ ನಲ್ಲಿ ನೋಡಿದ್ರೆ, ಈ ಶೇರಿಂಗ್ ಅನ್ನು ನಾವು ಕೋವ್ಯಾಲೆಂಟ್ ಕಾಂಪೌಂಡ್ಸ್ ನಲ್ಲಿ ಅಥವಾ ಕೋವ್ಯಾಲೆಂಟ್ ಬಾಂಡ್ ನಲ್ಲಿ ನೋಡ್ತೀವಿ. ಕ್ಲಿಯರ್ ಆಯ್ತಾ? ಈಗ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್, ಇದು ಒಂದು ಅಯಾನಿಕ್ ಕಾಂಪೌಂಡ್. ಇದು ಯಾವ ರೀತಿ ಪ್ರೊಡಕ್ಷನ್ ಆಗುತ್ತೆ, ಇದು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಇದು ಆಗಿದ್ದು ಯಾವುದರಿಂದ? ಸೋಡಿಯಂ ಮತ್ತು ಕ್ಲೋರಿನ್ ಇವುಗಳ ರಿಯಾಕ್ಷನ್ ಇಂದ. ಓಕೆ, ಈಗ ಆಟಮಿಕ್ ನಂಬರ್ ಆಫ್ ಸೋಡಿಯಂ ಇದು ಎಷ್ಟು? 11. ನಂತರ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? 11 ಆಟಮಿಕ್ ನಂಬರ್. ಅಂದ್ರೆ ಇಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ಫಸ್ಟ್ ಶೆಲ್ ನಲ್ಲಿ 2, ಸೆಕೆಂಡ್ ಶೆಲ್ ನಲ್ಲಿ 8, ಥರ್ಡ್ ಶೆಲ್ ನಲ್ಲಿ 1 ಅಂತ ಟೋಟಲ್ 11 ಎಲೆಕ್ಟ್ರಾನ್ಸ್ ಇದಾವೆ ಅಂತ ಅರ್ಥ. 11 ಪ್ರೋಟಾನ್ ಸಹ ಇರ್ತವೆ. ಈ ಸೋಡಿಯಂ ಏನ್ ಮಾಡುತ್ತೆ? ಇದರಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ. ಏನ್ ಮಾಡುತ್ತೆ? ಇಟ್ ಡೊನೇಟ್ಸ್ 1 electron and becomes ಏನಾಗುತ್ತೆ? ಸೋಡಿಯಂ ಅಯಾನ್. ಯಾಕೆ +1 ಅಂತ ಬರಿತೀವಿ ಅಥವಾ ಯಾಕೆ ಪ್ಲಸ್ ಅಂತ ಬರಿತೀವಿ ಅಂತ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ಪ್ರೋಟಾನ್ ಎಕ್ಸ್ಟ್ರಾ ಆಗಿದ್ದಕ್ಕೋಸ್ಕರ ಅಂತ. ಅರ್ಥ ಆಯ್ತಾ? ಈಗ ಇದೇ ರೀತಿ ಕ್ಲೋರಿನ್ ನಲ್ಲಿ ಎಷ್ಟಿದಾವೆ ಅಂತ ನೋಡೋಣ.
atomic number of chlorine is equal to 17. ಈಗ electronic configuration ಆಲ್ರೆಡಿ ನೋಡಿದ್ವಿ 2 8 7. ಅರ್ಥ ಆಯ್ತಾ? ಇದು ಏನ್ ಮಾಡುತ್ತೆ, ಒಂದು ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳುತ್ತೆ, ಗೇನ್ ಮಾಡ್ಕೊಳ್ಳುತ್ತೆ. ಆ ಮೂಲಕ 8 ಎಲೆಕ್ಟ್ರಾನ್ಸಿನ ಒಂದು ಶೆಲ್ ಆಗಿ ಔಟರ್ ಮೋಸ್ಟ್ ಶೆಲ್ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇದೇನ್ ಮಾಡ್ತು, Cl gains 1 electron and becomes Cl minus ಅಥವಾ 1 ಮೈನಸ್. ಅರ್ಥ ಆಯ್ತಾ? ಈಗ ಈ ಸೋಡಿಯಂ ಇದರ ಔಟರ್ ಮೋಸ್ಟ್ ಅಷ್ಟೇ ಬಿಡಿಸಿದೆ ನಾನು, ಒಳಗಿಂದೆಲ್ಲ ಬಿಡಿಸಿಲ್ಲ, ಆಗ ನಾನು ಡಿಟೇಲ್ ಆಗಿ ಬಿಡಿಸಿದೆ. ಈಗ ಸೋಡಿಯಂ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಅನ್ನ ಈ ಕಡೆ ಪಾಸ್ ಮಾಡುತ್ತೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದಾವೆ, ಇದು ಪ್ಲಸ್ ಅಲ್ಲ, ಇಂಟು ಹಾಕಿದ್ದೀನಿ. 3 4 5 6 7 ಎಲೆಕ್ಟ್ರಾನ್ ಇತ್ತು. ಇದನ್ನ ತಗೊಂಡಾಗ ಇದು 8 ಎಲೆಕ್ಟ್ರಾನ್ ಆಯ್ತು ನೋಡಿ. 1 2 3 4 5 6 7 8 ಎಲೆಕ್ಟ್ರಾನ್. ಇದು ಆಕ್ಟೇಟ್ ಮಾಡ್ಕೊಂಡು ಸ್ಟೇಬಲ್ ಆಗ್ಬಿಡ್ತು. ಇದು 1 ಎಲೆಕ್ಟ್ರಾನ್ ಕಳ್ಕೊಂಡಿದ್ದಕ್ಕೆ ನೆಕ್ಸ್ಟ್ ಎಷ್ಟಿದಾವೆ, ಇಲ್ಲಿ ಒಳಗಡೆ ಇರುವಂತಹ ಶೆಲ್ ನಲ್ಲಿ 8 ಎಲೆಕ್ಟ್ರಾನ್ಸ್ ಇದಾವೆ. ಹಾಗಾಗಿ ಇದು ಸಹ ಸ್ಟೇಬಲ್ ಆಯ್ತು. ಈ ರೀತಿ ಸೋಡಿಯಂ ಕ್ಲೋರೈಡ್ ಕಾಂಪೌಂಡ್ ಫಾರ್ಮೇಶನ್ ಆಯ್ತು. ಆದ್ರೆ ಇಲ್ಲೂ ಒಂದು ಡೌಟ್ ಬರ್ಬೋದು, ಏನು ಅಂದ್ರೆ ಸೋಡಿಯಂ ಕೊಡ್ತು, ಕ್ಲೋರೈಡ್ ತಗೊಂಡ್ತು, ಆದ್ರೆ ಇವೆರಡು ಯಾವ ರೀತಿ ಫಾರ್ಮೇಶನ್ ಆಗುವ ಕಾಂಪೌಂಡ್ ಆಗಿ ಅಂತ ಡೌಟ್ ಬರ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಇದನ್ನ ನೀವು ಬರ್ಕೊಂಡಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ಬರ್ಕೊಂಡ್ಬಿಡ್ರಿ. ಈಗ ನೋಡ್ರಿ, ಈಗ ನಿಮಗೆ ಗೊತ್ತು, ಈ ಸೋಡಿಯಂ ಏನಾಯ್ತು, ಪಾಸಿಟಿವ್ ಆಯ್ತು. ಓಕೆ, Na+, ಒಂದು ಪ್ರೋಟಾನ್ ಎಕ್ಸ್ಟ್ರಾ ಇರೋದ್ರಿಂದ. ಕ್ಲೋರಿನ್ ಏನಾಯ್ತು, ನೆಗೆಟಿವ್ ಆಯ್ತು, ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರೋದ್ರಿಂದ. ನೋಡ್ರಿ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಈ ರೀತಿ ಇದ್ದಾಗ ಅಲ್ಲಿ ಅಟ್ರಾಕ್ಷನ್ ಪವರ್ ಹೆಚ್ಚಿಗೆ ಇರುತ್ತೆ. ಆ ರೀತಿ ಅಟ್ರಾಕ್ಷನ್ ಪವರ್ ಇಂದ ಏನಾಗ್ತವೆ, ಇವೆರಡೂ ಸಹ ಜಾಯಿನ್ ಆಗಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಸೋಡಿಯಂ ಕ್ಲೋರೈಡ್ ಅನ್ನುವಂಥ ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತು ಸ್ನೇಹಿತರೆ? ಸೋಡಿಯಂ ಈಗ 2 ಮತ್ತು 8 ಎಲೆಕ್ಟ್ರಾನ್ಸ್ ಅನ್ನ ಪಡ್ಕೊಂಡಿದೆ. ಇದು 2 ಮತ್ತು 8 ಮತ್ತು 8 ಎಲೆಕ್ಟ್ರಾನ್ಸ್ ಅನ್ನ ಪಡ್ಕೊಂಡಿದೆ. ಇದೇ ರೀತಿ ನಾವು ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ತಗೊಂಡು ಸಹ ಫಾರ್ಮೇಶನ್ ಯಾವ ರೀತಿ ಆಗ್ತವೆ ಅಯೋನಿಕ್ ಕಾಂಪೌಂಡ್ಸ್ ಅನ್ನು ನೋಡಬಹುದು. ನೆಕ್ಸ್ಟ್ ಯಾವ್ದಂದ್ರೆ ಪೊಟ್ಯಾಷಿಯಂ ಕ್ಲೋರೈಡ್. ಇದು ಯಾವ ರೀತಿ ಅಯೋನಿಕ್ ಕಾಂಪೌಂಡ್ ಆಗಿ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನು ನೋಡೋಣ, ಅಥವಾ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಪೊಟ್ಯಾಷಿಯಂ K, ಇದು 2 8 8 1 ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಗಾದ್ರೆ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, 2 8 10 18 19 ಅಟಾಮಿಕ್ ನಂಬರ್. ಓಕೆ, ಇದೇ ರೀತಿ ಕ್ಲೋರಿನ್ ನಿಮಗೆ ಗೊತ್ತು ಆಲ್ರೆಡಿ, 2 8 7. ಈಗ ಇದರ ಔಟರ್ ಮೋಸ್ಟ್ ಶೆಲ್ ಇರುವಂತಹ 1 ಎಲೆಕ್ಟ್ರಾನ್ ಅನ್ನ ಇದರ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತಹ 1 2 3 4 5 6 7 ಇದಕ್ಕೆ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಅವಾಗ ಇದು 8 ಆಯ್ತು. ಅವಾಗ ಇದೇನಾಯ್ತು, K ಪ್ಲಸ್ ಆಯ್ತು, +1 ಆಯ್ತು. ಇದು Cl -1 ಆಯ್ತು. ಇವೆರಡೂ ಸಹ ಅಪೋಸಿಟ್ ಚಾರ್ಜಸ್ ಇರೋದ್ರಿಂದ ಇವೆರಡೂ ಸಹ ಜಾಯಿನ್ ಆಗ್ತವೆ. ಅವಾಗ ಪೊಟ್ಯಾಷಿಯಂ ಕ್ಲೋರೈಡ್ ಆಗುತ್ತೆ. ಇಲ್ಲಿ ಉಳಿದಿದ್ದೇನು, 2 8 8 ಪೊಟ್ಯಾಷಿಯಂ ಇಂದು, ಕ್ಲೋರೈಡ್ ಇಂದು 2 8 8 ಎಲೆಕ್ಟ್ರಾನ್ಸ್ ಇಲ್ಲಿ ಸಹ ಉಳಿದವು. ಇದು ಸಹ ಫಾರ್ಮೇಶನ್ ಆಯ್ತು ಈ ರೀತಿ. ನಂತರ ಮೆಗ್ನೀಷಿಯಂ ಕ್ಲೋರೈಡ್, ಇದು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಮೆಗ್ನೀಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಇದರ ಆಟೋಮಿಕ್ ನಂಬರ್ 12. ಇಲ್ಲಿ ಇದರ ಆಟೋಮಿಕ್ ನಂಬರ್ 12. ಈಗ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 2 8 2. ಅರ್ಥ ಆಯ್ತಾ? ಇದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಕ್ಲೋರಿನ್ ಜೊತೆ. ಓಕೆ, ಈಗ ಈ ಕ್ಲೋರಿನ್ಗಿನ ಆಟೋಮಿಕ್ ನಂಬರ್ 17, ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2 8 7. ಹೌದಾ? ಈಗ ನೋಡಿ,
ಈ ಮೆಗ್ನೀಷಿಯಂ ಏನ್ ಮಾಡುತ್ತೆ, ಈ ಮೆಗ್ನೀಷಿಯಂ ಇದರ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ. ಇಲ್ಲಿ ನೋಡ್ರಿ, ಕ್ಲೋರಿನ್. ಈ ಕ್ಲೋರಿನ್ ನಲ್ಲಿ 1 2 3 4 5 6 7 ಇದಾವೆ. ಇಲ್ಲಿ ನೋಡಿದ್ರೆ 2 ಎಲೆಕ್ಟ್ರಾನ್ಸ್ ಅನ್ನ ಇದು ಡೊನೇಟ್ ಮಾಡಬೇಕು. ಇವನಿಗೆ ಬೇಕಾಗಿರೋದು ಕೇವಲ ಒಂದೇ ಒಂದು ಎಲೆಕ್ಟ್ರಾನ್. ಅವಾಗ ಏನ್ ಮಾಡುತ್ತೆ, ಇನ್ನೊಂದು ಕ್ಲೋರಿನ್ ಆಟಮ್ ಅಲ್ಲಿಗೆ ಬರುತ್ತೆ. ಇನ್ನೊಂದು ಕ್ಲೋರಿನ್ ಆಟಮ್, ಅದಕ್ಕೂ ಸಹ 1 2 3 4 5 6 7 ಎಲೆಕ್ಟ್ರಾನ್ಸ್ ಇದಾವೆ. ಇದಕ್ಕೆ 1 ಎಲೆಕ್ಟ್ರಾನ್ ಕೊಟ್ಟು ಇದನ್ನು ಸಹ ಕಂಪ್ಲೀಟ್ ಮಾಡುತ್ತೆ. ಇದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಇದನ್ನು ಸಹ ಕಂಪ್ಲೀಟ್ ಮಾಡುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಅದಕ್ಕೋಸ್ಕರ MgCl2 ಅಂತ ಹೇಳ್ತೀವಿ. ಯಾಕೆ ಅಂತ ಅರ್ಥ ಆಯ್ತಾ? ನೋಡ್ರಿ, ಇಲ್ಲಿ ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡಬೇಕಾದ್ರೆ 2 ಕ್ಲೋರಿನ್ ಆಟಮ್ಸ್ ಗಳಿಗೆ ಶೇರ್ ಮಾಡಬಹುದು. ಯಾಕಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂತದ್ದು 2, ಆದ್ರೆ ಕ್ಲೋರಿನ್ ಬೇಕಾಗಿರೋದು 1. ಅವಾಗ ಈ ರೀತಿ ಶೇರ್ ಮಾಡ್ಕೊಳ್ತವೆ. ಕ್ಲಿಯರ್ ಆಯ್ತಾ? ಅವಾಗ ಏನಾಯ್ತು, Mg2+, ಇದು 2 ಕ್ಲೋರಿನ್, ಇವುಗಳು ಸೇರಿ ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಇದನ್ನ ಯಾವ ರೀತಿ ಬರಿತೀವಿ? MgCl2. ಅರ್ಥ ಆಯ್ತಾ? MgCl2 ಅಂತ ಬರಿತೀವಿ. ಯಾಕೆ ಬರಿತೀವಿ ಅಂತ ಕ್ಲಿಯರ್ ಆಯ್ತಾ? ನೋಡ್ರಿ, ಇದರ ನಂತರ ನಾವು ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ, ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಇವುಗಳಿಂದ ಆಗುವಂತ ಮೆಗ್ನೀಷಿಯಂ ಆಕ್ಸೈಡ್, ಈ ಕಾಂಪೌಂಡ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸಹ ನೋಡಬಹುದು. ನಿಮಗೆ ಗೊತ್ತು, ಡೈರೆಕ್ಟ್ ಆಗಿ ಬರ್ತೀನಿ. ಮೆಗ್ನೀಷಿಯಂ ನಲ್ಲಿ ಔಟರ್ ಮೋಸ್ಟ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ. ಆಕ್ಸಿಜನ್ ನಲ್ಲಿ ನಿಮಗೆ ಗೊತ್ತು ಆಲ್ರೆಡಿ, ಔಟರ್ ಮೋಸ್ಟ್ ಶೆಲ್ ನಲ್ಲಿ ಎಷ್ಟು? 1 2 3 4 5 6 ಎಲೆಕ್ಟ್ರಾನ್ಸ್ ಇರ್ತವೆ. ಇವು 2ಅನ್ನ ಈ ಕಡೆ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಫರ್ ಮಾಡಿದಾಗ ಏನಾಯ್ತು, ಇದು Mg2+ ಆಯ್ತು, O2- ಆಯ್ತು. ಯಾಕಂದ್ರೆ 2 ಎಲೆಕ್ಟ್ರಾನ್ಗಳನ್ನ, ಅಂದ್ರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಅನ್ನ ಎಕ್ಸ್ಟ್ರಾ ಬಂದಿದೆ ಅಂತ. ಅರ್ಥ ಆಯ್ತಾ? ಈ ರೀತಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಆದಾಗ ಅವು 2ರ ಮಧ್ಯೆ ಅಟ್ರಾಕ್ಷನ್ ಹೆಚ್ಚಿಗೆ ಆಗಿ ಇದು MgO ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಇಲ್ಲಿ ನೋಡ್ರಿ, MgO2 ಆ ರೀತಿ ಏನಿಲ್ಲ. ಯಾಕೆ MgOನೇ ಬಂತು? ಯಾಕೆ ಒಂದೊಂದು ಹತ್ರ O2ನೇ ಬರುತ್ತೆ? ಯಾಕಂದ್ರೆ ಇಲ್ಲಿ ಮೆಗ್ನೀಷಿಯಂ ಡೊನೇಟ್ ಮಾಡ್ತಿರೋದು 2 ಎಲೆಕ್ಟ್ರಾನ್ಸ್ ಅನ್ನ, ಆಕ್ಸಿಜನ್ ತಗೋಬೇಕಾಗಿರೋದು 2 ಎಲೆಕ್ಟ್ರಾನ್ಸ್ ಅನ್ನ. ಹಾಗಾಗಿ ಇಲ್ಲಿ ಒಂದು ಮೆಗ್ನೀಷಿಯಂಗೆ ಒಂದು ಆಕ್ಸಿಜನ್ ಆಟಮ್ ಸೇರ್ಕೊಂತು. ಈ ರೀತಿ ಎಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಕೆಮಿಕಲ್ ಕಾನ್ಫಿಗರೇಷನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ವರ್ಷದಲ್ಲಿ ಇದ್ರ ಬಗ್ಗೆ ಅಷ್ಟು ಇಲ್ಲ ಅಂದ್ರೂ ಸಹ ನಾನು ಎಕ್ಸ್ಟ್ರಾ ಟೈಮ್ ತಗೊಂಡು ಇದನ್ನ ಹೇಳ್ತಿರೋದು. ಇವತ್ತು ಕೊನೆಯದಾಗಿ ಇನ್ನೊಂದು ಕಾಂಪೌಂಡ್ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ. ಅದು ಯಾವುದು ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್. ಈಗ ಇದನ್ನು ಸಹ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಟಾಮಿಕ್ ನಂಬರ್ ಅದೆಲ್ಲ ಬರೆಯಲ್ಲ. ಕ್ಯಾಲ್ಸಿಯಂ ನಲ್ಲಿ 2-8-8-2 ಅಂದ್ರೆ ಔಟರ್ ಮೋಸ್ಟ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ. ಕ್ಲೋರಿನ್ ನಲ್ಲಿ ಎಷ್ಟಿರ್ತವೆ? 2-8-7. ಹಾಗಾಗಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 7 ಇದೆ. ಇಲ್ಲಿ 2ಅನ್ನ ಕೊಡೋದಕ್ಕೆ ಇದು ರೆಡಿ ಆಗಿದೆ. ಕ್ಯಾಲ್ಸಿಯಂ ಇಸ್ ರೆಡಿ ಟು ಡೊನೇಟ್ 2 ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಓಕೆ, ಬಟ್ ಕ್ಲೋರಿನ್ ಈಸ್ ಇನ್ ನೀಡ್ ಆಫ್ ಓನ್ಲಿ 2 3 4 5 6 7 ಇದಾವೆ. ಇಟ್ ನೀಡ್ಸ್ ಓನ್ಲಿ 1 ಎಲೆಕ್ಟ್ರಾನ್ ಟು ಬಿಕಮ್ ಸ್ಟೇಬಲ್. ಅರ್ಥ ಆಯ್ತಾ? 8 ಆದ್ರೆ ಸ್ಟೇಬಲ್ ಆಗುತ್ತಲ್ಲ, ಸ್ಟೇಬಲ್ ಆಗೋಕ್ಕೋಸ್ಕರ ಏನ್ ಬೇಕು? 1 ಎಲೆಕ್ಟ್ರಾನ್ ಬೇಕು. ಇದು 1 ತಗಂತು. ಆದ್ರೆ ಇನ್ನೊಂದನ್ನು ಏನ್ ಮಾಡುತ್ತೆ? ಇನ್ನೊಂದು ಕ್ಲೋರಿನ್ ಅನ್ನ ಕರೆದು ಇದಕ್ಕೂ ಸಹ ದಾನ ಮಾಡುತ್ತೆ. ಬಾರಪತ್ತಾಗ 1 2 3 4 5 6 7 ಅಲ್ಲ, ಇದನ್ನ ಇಲ್ಲಿ ಕೊಡುತ್ತೆ. ಇದು ಸಹ ಕಂಪ್ಲೀಟ್ ಆಯ್ತು. ಅರ್ಥ ಆಯ್ತು ಸ್ನೇಹಿತರೆ? ಈಗ ನೋಡಿ, ಈ ಕ್ಯಾಲ್ಸಿಯಂ ಏನಾಯ್ತು? 2+ ಆಯ್ತು. ಅದೇ ರೀತಿ ಈ ಕ್ಲೋರೈಡ್ ಏನಾಯ್ತು? ಇಲ್ಲಿ ಒಂದಿಲ್ಲ, 2 ಕ್ಲೋರಿನ್ಗಳು ತಗೊಂಡಿದಾವೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇದನ್ನ ಯಾವ ರೀತಿ ಬರಿಬಹುದು? ಕ್ಯಾಲ್ಸಿಯಂ ಇಲ್ಲಿರುವಂತ 2, ಇದನ್ನ ಏನ್ ಬರಿಬಹುದು? ಕೆಳಗಡೆ ಸಬ್ಸ್ಕ್ರಿಪ್ಟ್ ನಲ್ಲಿ ಸಹ ಬರಿಬಹುದು. ಹಾಗಾಗಿ CaCl2 ಅಂತೀವಿ. ಯಾಕೆ CaCl2ನೇ ಬರುತ್ತೆ? ಯಾಕೆ MgOನೇ ಬರುತ್ತೆ? ಈ ರೀತಿ ನಿಮಗೆ ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ ಈ ಕೆಮಿಕಲ್ ಕಾನ್ಫಿಗರೇಷನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಇವತ್ತು ನಾನು ಹೇಳಿರುವಂತಹ ವಿಷಯಗಳು ನಿಮಗೆ 9ನೇ ತರಗತಿಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡವರಿಗೆ ಈಸಿ ಅನ್ಸಿರ್ಬೋದು. ಯಾರು ಕಲ್ತಿಲ್ಲ ಅವರಿಗೆ ಯಾವ್ದೋ ಹೊಸ ಹೇಳ್ತಿದ್ದಾರೆ ಅನ್ಸ್ಬೋದು. ಆದ್ರೆ ಇದು 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. 9th ನಲ್ಲಿ ನೀವು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕಲ್ತ್ಕೊಂಡಿರ್ಬೇಕು. ಅಕಸ್ಮಾತ್ ಕಲ್ತಿಲ್ಲ ಅಂದ್ರೂ ಸಹ
ನಿಮ್ಮ 10th ಬೋರ್ಡ್ ಎಕ್ಸಾಮ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಇವತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಕೊನೆಯದಾಗಿ ಅಯಾನಿಕ್ ಕಾಂಪೌಂಡ್ಸ್ಗಳ ಪ್ರಾಪರ್ಟೀಸ್ನ ಒಂದಿಷ್ಟು ಅರ್ಥ ಮಾಡ್ಕೊಂಡ್ಬಿಡೋಣ. ನಂತರ ನಾಳಿನ ಎಪಿಸೋಡ್ನಲ್ಲಿ ಈ ಲೆಸನ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸೋಣ. ಈ ಅಯಾನಿಕ್ ಕಾಂಪೌಂಡ್ಸ್ನ ಫಸ್ಟ್ ಪ್ರಾಪರ್ಟಿ ಏನಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಆರ್ ಕ್ರಿಸ್ಟಲಿನ್ ಸಾಲಿಡ್ಸ್. ಸೆಕೆಂಡ್, ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಅರ್ಥಾಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಟ್ ಇನ್ಸಾಲ್ಯುಬಲ್ ಇನ್ ಅದರ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಆಲ್ಕೋಹಾಲ್, ಕೆರೋಸಿನ್, ಈ ರೀತಿ ಇರುವಂತಹ ಸಾಲ್ವೆಂಟ್ಗಳಲ್ಲಿ ಇವು ಡಿಸಾಲ್ವ್ ಆಗಲ್ಲ, ಅದರ ವಾಟರ್ನಲ್ಲಿ ಡಿಸಾಲ್ವ್ ಆಗ್ತವೆ. ನೆಕ್ಸ್ಟ್, ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಆಗ್ಲೇ ಹೇಳಿದ್ದೆ, ಅಯಾನಿಕ್ ಕಾಂಪೌಂಡ್ ಮತ್ತು ಕೋವಲೆಂಟ್ ಕಾಂಪೌಂಡ್ ಇವುಗಳನ್ನು ಕಂಪೇರ್ ಮಾಡ್ಬೇಕಾದ್ರೆ ಹೇಳಿದೆ. ಅಲ್ಲಿ ಹೇಳಿದಂಥ ಅನೇಕ ವಿಷಯಗಳನ್ನು, ಅನೇಕ ಪಾಯಿಂಟ್ಗಳನ್ನು ಸಹ ನೀವು ಪ್ರಾಪರ್ಟೀಸ್ ಆಗಿ ಸಹ ಸ್ಟಡಿ ಮಾಡ್ಬೋದು. ಆದರೆ ಸಪರೇಟ್ ಆಗಿ ಅಯಾನಿಕ್ ಕಾಂಪೌಂಡ್ಸ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಈಗ ಇನ್ನೊಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನ, ಎಕ್ಸ್ಟ್ರಾ ಪ್ರಾಪರ್ಟೀಸ್ ಅನ್ನ ಹೇಳಿದ್ದೀನಿ. ಓಕೆ, ಅಯಾನಿಕ್ ಕಾಂಪೌಂಡ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ವೆನ್ ದೇ ಆರ್ ಡಿಸಾಲ್ವ್ಡ್ ಇನ್ ವಾಟರ್. ಇದರಲ್ಲಿ ಒಂದು ವಿಷಯವನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಅಯಾನಿಕ್ ಕಾಂಪೌಂಡ್ ಸಾಲಿಡ್ ಸ್ಟೇಟ್ ನಲ್ಲಿ ಇದ್ದಾಗ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡಲ್ಲ, ಆದರೆ ವಾಟರ್ ನಲ್ಲಿ ಸಾಲ್ಯುಬಲ್ ಆದಾಗ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತವೆ. ಯಾಕಂದ್ರೆ ಸಾಲಿಡ್ ಸ್ಟೇಟ್ ನಲ್ಲಿ ಅಯಾನ್ಸ್ಗಳ ಮೂವ್ಮೆಂಟ್ ಆಗಲ್ಲ, ಅದೇ ಲಿಕ್ವಿಡ್ ನಲ್ಲಿ ಅಯಾನ್ಸ್ಗಳ ಮೂವ್ಮೆಂಟ್ ಆಗ್ತವೆ. ಅದಕ್ಕೋಸ್ಕರ ಲಿಕ್ವಿಡ್ ಸ್ಟೇಟ್ ನಲ್ಲಿ ಅಥವಾ ಅಂದ್ರೆ ವಾಟರ್ ನಲ್ಲಿ ಡಿಸಾಲ್ವ್ ಆದಾಗ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡ್ತವೆ. ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಎಪಿಸೋಡ್ ನಲ್ಲಿ ನಾವು ಅಕರೆನ್ಸ್ ಆಫ್ ಮೆಟಲ್ಸ್ ಅಂಡ್ ಕರೋಷನ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ವಿಡಿಯೋಗಳನ್ನ ಶೇರ್ ಮಾಡಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರೋತ್ಸಾಹವನ್ನು ಅಂದ್ರೆ ಎನ್ಕರೇಜ್ಮೆಂಟ್ ಅನ್ನ ಟೈಪ್ ಮಾಡಿ ಹಾಕಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಮತ್ತೊಂದ್ಸಲ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.